ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಭಾರತ ದೇಶಕ್ಕೆ ಏನು ಈಗ ಸಂಕಷ್ಟ ಬಂದಿತ್ತು, ಏನು ಯುದ್ಧ ಮಾಡೋಕ್ಕೆ ಒಂದು ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧ ಸ್ಟಾರ್ಟ್ ಆಗಿತ್ತು, ಆಪರೇಷನ್ ಸ್ಟಾರ್ಟ್ ಆಗಿತ್ತು. ಆ ಸಂದರ್ಭದಲ್ಲಿ ನಮಗೆ ಯಾರ್ಯಾರು ಮಿತ್ರರು ಯಾರ್ಯಾರು ಶತ್ರು ಅಂತ ನಾವು ತಿಳ್ಕೊಳ್ಳೋಂಥ ಸಮಯ ಬಂದಿತ್ತು. ಯಾವುದಪ್ಪ ಅಂದರೆ, ಈಗ ನಮಗೆ ಶತ್ರು ರಾಷ್ಟ್ರ ಪಾಕಿಸ್ತಾನ ಜೊತೆ ಕೈ ಜೋಡಿಸಿದಂತಹ ಎರಡು ದೇಶಗಳು, ಪ್ರಮುಖವಾದ ಎರಡು ದೇಶಗಳು, ಒಂದು ಚೈನಾ, ಇನ್ನೊಂದು ಟರ್ಕಿ. ಸ್ನೇಹಿತರೆ, ನಿಮಗೆ ಗೊತ್ತಿರಬೇಕು, ಟರ್ಕಿಲಿ ಭೂಕಂಪ ಆದಾಗ ನಮ್ಮ ಇಂಡಿಯಾದಿಂದ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿದ್ದು, ನಮ್ಮ ಇಂಡಿಯಾ ಸಹಾಯ ಮಾಡಿತ್ತು ಟರ್ಕಿಗೆ. ಆದರೆ ಆ ಟರ್ಕಿ ಗುಳ್ಳೆ ನರಿ ಬುದ್ಧಿ ತೋರಿಸೇ ಬಿಡ್ತು. ಪಾಕಿಸ್ತಾನದ ಜೊತೆ ಅವರು ಡ್ರೋನ್ಗಳೇ ಆಗಿರ್ಬೋದು, ಅವ್ರ ವಿದ್ಯಮಾನಗಳಾಗಿರ್ಬೋದು ಕೊಟ್ಟು ಅವ್ರಿಗೆ ಸಹಕರಿಸಿದ್ರು. ಈಗ ನಾವು ಹೇಳ್ಬೋದು, ಈಗ ನಾವೇನ್ ಮಾಡೋಕ್ಕಾಯ್ತದೆ ಹಂಗೆಲ್ಲ ಮಾಡಿದಾಗ ಅಂತ ಅಲ್ವಾ? ನಾವು ಮಾಡ್ಬೋದು ಸ್ನೇಹಿತರೆ. ನಾವೇನು ಭಾರತ ದೇಶದ ಪ್ರಜೆಗಳಿದ್ದೀವಿ, ಅವ್ರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಾವು ಹೋಗಿ ಅಲ್ಲಿ ಯುದ್ಧ ಮಾಡೋದೇ ಬೇಕಾಗಿಲ್ಲ. ಪ್ರತಿಯೊಬ್ರು ನಾಗರಿಕರು ಕೂಡ ನಾನು ಹೇಳೋ ಕೆಲಸಗಳು ಮಾಡಿದ್ರೆ 100% ಅವ್ರಿಗೆ ತಕ್ಕ ಪಾಠ ಕಲಿಸ್ಬೋದು. ಏನಪ್ಪ ಅದು? ಉದಾಹರಣೆಗೆ ಚೈನಾದಿಂದ ಬರುವಂತ ಸಾಮಗ್ರಿಗಳು, ಆಟೋ ಸಾಮಾನು, ಎಲೆಕ್ಟ್ರಾನಿಕ್ ಐಟಮ್, ಆಳು, ನಿಮಗೆ ಗೊತ್ತು ಚೈನಾ ಮಾಡ್ಲು ಅಂತ ಸುಮಾರು ಬರ್ತವೆ. ಚೈನಾದಿಂದ ಬರುವಂತ ಐಟಮ್ಗಳು, ಸಾಮಗ್ರಿಗಳು ಯಾವನು ಕೂಡ ಬಳಕೆ ಮಾಡಬೇಡಿ ನೀವು. ಉದಾಹರಣೆಗೆ ಅದೊಂದು ಅಂಗಡಿಗೆ ಹೋಗ್ತೀರಾ, ಅವ್ನು ಚೈನಾ ಐಟಮ್ ಕೊಡ್ತಾನೆ. ಉದಾಹರಣೆ 100 ರೂಪಾಯಿ ಇರೋದು ನಿಮ್ಗೊಂದು 90 ರೂಪಾಯಿಗೆ ಸಿಗ್ಬೋದು, ಇಲ್ಲ 80 ರೂಪಾಯಿಗೆ ಸಿಗ್ಬೋದು. ನೀವದ ಅವ್ನಿಗೆ ಹೇಳಿದ್ರೆ, ನಂಗೆ ಚೈನಾ ಮಾಡ್ಲು ಬೇಡಪ್ಪ, 100 ರೂಪಾಯಿ ಆದ್ರೂ ಪರವಾಗಿಲ್ಲ, ನನಗೆ ಮೇಡ್ ಇನ್ ಇಂಡಿಯಾನೇ ಕೊಡು ಅಂತ ಕೇಳಿ. ಆಗ ಏನಾಗ್ತದೆ, ಮಾರ್ಕೆಟ್ ಡೌನ್ ಆದಾಗ ಆಟೋಮೆಟಿಕ್ ಆಗಿ ಅವರು ತರಿಸೋದನ್ನು ನಿಲ್ಲಿಸ್ತಾರೆ. ಅಂದ್ಬಿಟ್ಟು ಇಲ್ಲಿ ಏನು ವರ್ತಕರಿದ್ದೀರಿ, ಏನ್ ನೀವು ಅಲ್ಲಿಂದ ಆಮದು ಮಾಡ್ಕೊತಾ ಇದ್ದೀರಿ, ಇಂಪೋರ್ಟ್ ಮಾಡ್ಕೊತಾ ಇದ್ದೀರಿ, ಅವರು ಕೂಡ ನಿಮ್ಮ ಬಿಸ್ನೆಸ್ ಮೈಂಡ್ ಬಿಟ್ಟು ಲೋಕಲ್ ನಮ್ಮ ಇಂಡಿಯಾದಲ್ಲಿ ಉತ್ಪಾದನೆ ಆಗುವಂತವ್ರಿಗೇನೆ ಸಹಾಯ ಮಾಡಿ. ಆಗ ನಮ್ಮ ದೇಶದಲ್ಲಿ ಇರೋ ದುಡ್ಡು ನಮ್ಮ ದೇಶದಲ್ಲೇ ಉಳ್ಕತ್ತದೆ. ಆಗ ಇಂಥ ಪರಿಸ್ಥಿತಿ ಬಂದಾಗ, ಯುದ್ಧ ಮಾಡುವಂತ ಪರಿಸ್ಥಿತಿ ಬಂದಾಗ, ನಮ್ಗೆ ದುಡ್ಡು ನಮ್ಮ ಸರ್ಕಾರದಲ್ಲಿ ಇರ್ತದೆ. ಅವಾಗ ಇನ್ನು ಹೆಚ್ಚು ಜೆಟ್ಗಳು ಖರೀದಿ ಮಾಡ್ಬೋದು, ಮತ್ತೆ ಗುಂಡು ಬಾರೂದ್ಗಳು, ಇವೆಲ್ಲನೂ ನಾವು ಪರ್ಚೇಸ್ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಆಮೇಲೆ ಟರ್ಕಿಯಿಂದ ಏನೇನ್ ಐಟಮ್ ಬರ್ಬೋದು, ಅಲ್ಲಿಂದ ಜಾಸ್ತಿ ಮಾರ್ಬಲ್ಸ್ ಬರುತ್ತೆ. ಶಿಲೆ ಅಂತ ಏನೋ ಕರೀತಾರಲ್ಲ, ಮಾರ್ಬಲ್ಸ್ ಅಂತ ಕರೀತಾರದ, ಅದು ಬರುತ್ತೆ. ಅದ್ರ ಜೊತೆಗೆ ಸೇಬು ಬರ್ತದೆ. ಸೇಬು ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಮತ್ತೆ ಬೇರೆ ಬೇರೆ ಕಡೆಲೆಲ್ಲ ಅದ ತರಿಸ್ತಾ ಇಲ್ಲ, ಬೈಕಾಟ್ ಮಾಡ್ತಾ ಇದ್ದಾರೆ. ನೀವೀಗ ಬೈಕಾಟ್ ಟರ್ಕಿ ಮತ್ತೆ ಬೈಕಾಟ್ ಚೈನಾ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವು ಪರ್ಚೇಸ್ ಮಾಡಬೇಡಿ. ಮುಂದೆ ನಮಗೆ ದೀಪಾವಳಿ ಹಬ್ಬ ಬರ್ತಾ ಇದೆ. ಆ ದೀಪಾವಳಿ ಹಬ್ಬಕ್ಕೂ ಕೂಡ ಪಟಾಕಿನೂ ಕೂಡ ಪರ್ಚೇಸ್ ಮಾಡಬೇಡಿ ನೀವು ಚೈನಾದಿಂದ. ಮತ್ತೆ ಸರ್ಕಾರದವರು ಏನ್ ಮಾಡ್ಬೇಕಪ್ಪ, ಬರೀ ನಾವು ಪ್ರಜೆಗಳು ಮಾಡಿದ್ರೂ ಸಾಲದು, ಸರ್ಕಾರನು ಕೂಡ ಒಂದ್ ಸ್ವಲ್ಪ ಗಮನ ಹರಿಸ್ಬೇಕು. ಅವರು ಇವತ್ತು ಸ್ನೇಹ ಅನ್ಕೊಂಡು ಹಿಂದಗಡೆಯಿಂದ ಚೂರಿ ಎಳ್ದಿದ್ದಾರೆ ಟರ್ಕಿ ಅವರು ಮತ್ತೆ ಚೈನಾದವರು. ಆದ್ರೆ ಇನ್ನೊಂದೇನಪ್ಪಾ ಅಂದ್ರೆ, ನಮ್ಮ ಸರ್ಕಾರದಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ, ನಮ್ಮ ಇಂಡಿಯಾದಲ್ಲೇನೆ ಐಟಮ್ಗಳು ನಾವೇನ್ ತರಿಸ್ತಾ ಇದೀವಲ್ಲ, ಆ ಐಟಮ್ಗಳು ಇಂಡಿಯಾದಲ್ಲೇ ತಯಾರು ಮಾಡಂಗೆ ಅವಕ್ಕೆ ಫ್ಯಾಕ್ಟ್ರಿಗಳು ಓಪನ್ ಮಾಡಿಸೋದೇ ಆಗಿರ್ಬೋದು, ಸರ್ಕಾರದ ಕಡೆಯಿಂದ ಸಹಾಯಧನ ಕೊಟ್ಟು ಫ್ಯಾಕ್ಟ್ರಿಗಳು ಓಪನ್ ಮಾಡಿಸಿದ್ರೆ ಇವತ್ತಿನ ಪರಿಸ್ಥಿತಿ ನಮಗೆ ಬರಲ್ಲ. ಯಾಕೆ ಅಂತಂದ್ರೆ, ನಮ್ ದುಡ್ಡು ನಮ್ ತಲೆ ಉಳ್ಕತ್ತದೆ. ಆಗ ಟ್ಯಾಕ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಈಗ ನೋಡಿ, ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ, ಅದಕ್ಕೆ ಕಸ್ಟಮ್ ಡ್ಯೂಟಿ ಅಂತ ಬರ್ತದೆ. ಅವೆಲ್ಲ ದುಡ್ಡು ನಮ್ಮ ಇಂಡಿಯಾದಲ್ಲೇ ಉಳಿತದೆ. ಇಂಡಿಯಾದಲ್ಲೇ ಉಳಿದ್ರೆ ನಮ್ಮ ಇಂಡಿಯಾದಲ್ಲೇನೆ ನಾವು ಇನ್ನೂ ಕೂಡ ಉನ್ನತವಾಗಿ ಬೆಳಿಬೋದು. ಹೆಚ್ಚು ಪಾಲು ನೀವು ಇಂಡಿಯಾದಲ್ಲಿ ಆಗುವಂತ ಪ್ರಾಡಕ್ಟ್ನೇ ಪರ್ಚೇಸ್ ಮಾಡಿ. ಬೇರೆ ದೇಶದಿಂದ ನಾನು ಆ ಬ್ರ್ಯಾಂಡ್ ಹಾಕಬೇಕು, ಈ ಬ್ರ್ಯಾಂಡ್ ಹಾಕಬೇಕು ಅನ್ನೋದ ಬಿಟ್ಬಿಡಿ. ನಮ್ಮ ಇಂಡಿಯಾದಲ್ಲಿ ಕೊಡ್ತಾ ಇರೋಂಥ ಬ್ರ್ಯಾಂಡ್ಗಳನ್ನೇ ತಗೊಳ್ಳಿ. ಆಗ ಅವ್ರಿಗೆ ಏನಾಗ್ತದೆ, ಅವರು ಇನ್ನೂ ಕ್ವಾಲಿಟಿ ಕೊಡಕ್ ಟ್ರೈ ಮಾಡ್ತಾರೆ. ನೀವು ಅವ್ರ ಬ್ರ್ಯಾಂಡ್ನೇ ತಗೊಳಲ್ಲ, ಎಲ್ಲ ಹೊರದೇಶದ ಬ್ರ್ಯಾಂಡ್ನೇ ಯೂಸ್ ಮಾಡ್ತೀನಿ ನಾನು ಹೊರದೇಶದ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದೀನಪ್ಪ. ಇವತ್ತು ಮಟ್ಟಿಗೆ ನಿಮ್ಗೆ ಹಂಗ ಅನ್ನಿಸ್ಬೋದು, ಹೊರದೇಶದ ಬ್ರ್ಯಾಂಡ್ ನನಗೆ ಅಂತ 4-6 ಜನ ಜೊತೆ ಶೋ ಕೊಡಕ್ಕೋಸ್ಕರ ಯೂಸ್ ಮಾಡ್ಬೋದು ನೀವು. ಆದ್ರೆ ಮುಂದೊಂದ್ ದಿವಸ ಇದೇ ತರ ಯುದ್ಧ ಸ್ಟಾರ್ಟ್ ಆದ್ರೆ ಇದು ಸಿಂಪಲ್.
ಇದೊಂದು ಆಪರೇಷನ್ ಅಷ್ಟೇ. ಏನಾದ್ರು ಯುದ್ಧ ಸ್ಟಾರ್ಟ್ ಆದಾಗ ಆಗ ನಮ್ಗೆ ಅನಿಸ್ತದೆ, ಅಯ್ಯೋ ನಾವು ಅವತ್ತು ಮಾಡ್ಬೋದಾಗಿತ್ತಿದ, ನಾವು ಮಾಡ್ಲಿಲ್ಲ ಅಂತ. ಇಲ್ಲಿ ಸ್ನೇಹಿತರೆ ಯಾವ ದೇಶಗಳಾಗಿರ್ಬೋದು, ಯಾರಿಗೂ ಇಲ್ಲಿ ಏನು ಅಣ್ತಂದಿರಲ್ಲ. ಯಾಕೆ ಬೇರೆ ಬೇರೆ ದೇಶಗಳು ಅವ್ರವ್ರ ಬೆನಿಫಿಟ್ನೇ ನೋಡ್ಕೊತಾರ ಬಿಟ್ರೆ ನಮ್ಗೆ ಯಾಕೆ ಅವರು ನೀನೇ ಬದುಕು ಅಂತ ನಮಗೆ ಕೊಟ್ಬಿಡ್ತಾರ? ಕೊಡಲ್ಲ. ಆದ್ರೆ ನಮ್ಮ ಇಂಡಿಯಾ ಏನಪ್ಪಾ ಅಂದ್ರೆ ಸ್ವಲ್ಪ ಒಳ್ಳೆ ದೇಶ. ನಮ್ಮ ಇಂಡಿಯಾ ಸ್ವಲ್ಪ ಅನ್ನೋದಕ್ಕಿಂತ ಹೆಚ್ಚಿಗೆ ಬಹಳ ಒಳ್ಳೆ ದೇಶ. ನಾವು ಅಲ್ಲಿ ಹುಟ್ಟಿರೋದೇ ನಮ್ಗೆ ಪುಣ್ಯ. ಇಂಡಿಯಾದಲ್ಲಿ ಹುಟ್ಟಿದೀವಿ ಅಂದ್ರೆ ನಾವೊಂದು ಏನೋ ಒಂದು ಪೂರ್ವ ಜನ್ಮದ ಪುಣ್ಯ ಅಂತಲೇ ಅನ್ಕೋಬಹುದು. ಯಾಕೆ ಅಂತಂದ್ರೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಾವು ಹುಟ್ಟಿದೀವಿ ಅಂದ್ರೆ ನಮ್ಗೆ ಬಹಳ ಹೆಮ್ಮೆ. ನೀವು ಒಂದ್ಸತಿ ಎಲ್ಲಾ ರಾಜ್ಯನ ಸುತ್ಕೊ ಬನ್ನಿ, ನಮ್ಮ ಕರ್ನಾಟಕನ ಒಂದ್ಸತಿ ಸುತ್ತಿ, ಅದ್ರಲ್ಲಿರೋ ಮಜಾ, ಕರ್ನಾಟಕದಲ್ಲಿ ಇರೋಷ್ಟು ಆನಂದ ಬೇರೆ ರಾಜ್ಯದಲ್ಲಿ ನಮಗೆ ಬರಲ್ಲ. ಅದರಿಂದ ನಾನೇನ್ ಹೇಳ್ತೀನಿ ಅಂದ್ರೆ ಮೇನ್ ಟಾಪಿಕ್ ಬಂದ್ಬಿಡೋದ. ಮೇನು ಬೈಕಾಟ್ ಚೈನಾ, ಬೈಕಾಟ್ ಟರ್ಕಿ. ದಯಮಾಡಿ ಇವೆರಡು ದೇಶದಿಂದ ಏನೇ ಬಂದ್ರು ಅವನ್ನ ನೀವು ತಿರಸ್ಕರಿಸಿ ಅಂತ ನಾವು ನಿಮ್ಮಲ್ಲಿ ಕಳಕಳಿಯ ಮನವಿ, ಪ್ರಾರ್ಥನೆ ಮಾಡ್ಕೋತಾ ಇದೀವಿ. ನಮ್ಮ ಭಾರತಾದ್ಯಂತ ನನ್ನ ವಿಡಿಯೋ ನೋಡೋರ್ಗೆಲ್ಲರಿಗೂ ಕೂಡ ನನ್ನ ಮನವಿ. ಹಾಗೂ ಸ್ನೇಹಿತರೆ, ಎಲ್ಲರೂ ಕೂಡ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಯಾಕೆ ಅಂದ್ರೆ ಕೆಲವ್ರಿಗೆ ಯೂಟ್ಯೂಬ್ ನೋಡ್ತಾ ಇರ್ತಾರೆ ಉದಾಹರಣೆಗೆ, ಇಲ್ಲ ಫೇಸ್ಬುಕ್ ನೋಡ್ತಾ ಇರ್ತಾರೆ. ಅಟ್ಲೀಸ್ಟ್ ನೋಡಿದಾಗ ಏನೋ ಒಂಚೂರು ಮನ್ಸು ಬದಲಾಗ್ಬೋದು ಅನ್ನೋದೊಂದು ವಿಚಾರ ಅಷ್ಟೇನೆ. ಆ ತರ ಮಾಡಿರೋದು ನೀವು ಶೇರ್ ಮಾಡೋದ್ರಿಂದ ನಮ್ಮ ದೇಶಕ್ಕೂ ಕೂಡ ಏನೋ ಒಂದು 0.00% ಒಳ್ಳೇದಾಗ್ಬೋದಾ ಅನ್ನೋದೇ ನನ್ನ ಒಂದು ಇದು. ಅದಕ್ಕೋಸ್ಕರ ಸ್ನೇಹಿತರೆ, ಎಲ್ರು ಕೂಡ ಬೈಕಾಟ್ ಚೈನಾ ಮತ್ತೆ ಬೈಕಾಟ್ ಟರ್ಕಿ ಅಂತ ನೀವು ಎಲ್ರೂ ಮನಸ್ಸಲ್ಲಿ ಇಟ್ಕೊಂಡು ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಮಾಡಿ ಹಾಕಿ. ಯಾಕೆಂದ್ರೆ ಕೆಲವ್ರಿಗೆ ಗೊತ್ತಿರಲ್ಲ ಇದ್ರ ಬಗ್ಗೆ, ಯಾವ ಐಟಮ್ ತಗೋಬೇಕು ಗೊತ್ತಿರಲ್ಲ, ಯಾವ ತಗೋಬೇಕು ಅಂದ್ಬಿಟ್ಟು. ಅದರಿಂದ ನೀವು ಕೂಡ ಹೇಳ್ಕೊಟ್ರೆ ಏನ್ ತೊಂದ್ರೆ ಏನಿಲ್ಲ. ಅಟ್ಲೀಸ್ಟ್ ನಮ್ಮಿಂದ ಒಂದ್ 4 ಜನ ಆದ್ರೂ ಬದಲಾಗ್ತಾರೆ. 1000 ಜನ ಬದಲಾಗದೆ ಹೋದ್ರು ಪರವಾಗಿಲ್ಲ, ಅಟ್ಲೀಸ್ಟ್ 4 ಜನ ಆದ್ರೂ ಬದಲಾಗ್ತಾರೆ ಅಂತ ಅನ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಷ್ಟೇ ವಿಚಾರ. ಇನ್ನ ನೆಕ್ಸ್ಟ್ ಮುಂದೆ ಬೇರೆ ಬೇರೆ ಟಾಪಿಕ್ ತಗೊಂಡ್ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಹಾಗೂ ನಮ್ಮ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.